ನಮಸ್ಕಾರ. ಮಂತ್ರಾಲಯದ ರಾಯರಿಗೆ ಈ ಒಂದು ಹರಕೆನ ಕಟ್ಟಿಕೊಂಡು ನೋಡಿ. ಖಂಡಿತವಾಗ್ಲೂ ರಾಯರ ಪವಾಡ ಏನು ಅಂತ ನಿಮ್ಮ ಕಣ್ಮುಂದೆನೇ ಬರುತ್ತೆ. ಖಂಡಿತವಾಗ್ಲೂ ಇದು 100% ಸತ್ಯ. ಈಗ ರಾಯರ ಆರಾಧನೆ ನಡೆಯೋ ಸಂದರ್ಭದಲ್ಲಿ ಅಥವಾ ರಾಯರ ಬರ್ತ್ಡೇ ದಿನ, ರಾಯರ ಹುಟ್ಟುಹಬ್ಬದ ಸಂದರ್ಭಗಳ ದಿನಗಳಲ್ಲಿ, ಮತ್ತು ಎಸ್ಪೆಷಲಿ ಈ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ, ಈ ಗುರುವಾರ ಪುಷ್ಯ ನಕ್ಷತ್ರ ವರ್ಷದಲ್ಲಿ 2 ತಿಂಗಳು ಅಥವಾ 3 ತಿಂಗಳು ಬರುತ್ತೆ. ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ಗಳು ಇರುತ್ತೆ, ತೆಗೆದು ನೋಡ್ಕೊಳ್ಳಿ. ವರ್ಷದಲ್ಲಿ 2 ತಿಂಗಳು ಅಥವಾ ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳು ಈ ಗುರುವಾರ ಈ ಪುಷ್ಯ ನಕ್ಷತ್ರ ಬಂದಾಗ ನೀವು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗ ಈ ಒಂದು ಹರಕೆನ ಕಟ್ಕೊಂಡು ನೋಡಿ. ಖಂಡಿತವಾಗ್ಲೂ ರಾಯರ ಪವಾಡ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವ ಹರಕೆ ಅದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ. ನೋಡ್ರಿ, ರಾಯರ ಆರಾಧನೆ ಸಂದರ್ಭದಲ್ಲಿ, ರಾಯರ ಆರಾಧನೆ ಸಂದರ್ಭಗಳಲ್ಲಿ ಮತ್ತು ರಾಯರ ಬರ್ತ್ಡೇ ಸಂದರ್ಭಗಳಲ್ಲಿ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ನೀವು ಮಂತ್ರಾಲಯಕ್ಕೆ ಹೋಗಿರ್ತೀರ, ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಹೋಗಿರ್ತೀರ. ಅಲ್ಲಿ ಈ ಒಂದು ಹರಕೆನ ಕಟ್ಕೊಂಡು ನೋಡಿ. ಖಂಡಿತವಾಗ್ಲೂ ರಾಯರ ಪವಾಡ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಅಲ್ಲಿ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಈ ಒಂದು ಹರಕೆನ ಕಟ್ಕೊಳ್ಳಿ. ಹರಕೆ ಕಟ್ಕೊಳ್ಳೋದಕ್ಕಿಂತ ಮುಂಚೆ ನೀವು ದರ್ಶನ ಎಲ್ಲ ಮಾಡಿ, ಅಲ್ಲಿ ಮಂಚಾಳ ಮುಂದೆ ದರ್ಶನ ಎಲ್ಲ ಮಾಡಿಕೊಂಡು, ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಈ ಒಂದು ಹರಕೆನ ಕಟ್ಕೊಂಡು ನೋಡಿ. ಯಾವುದು ಗೊತ್ತಾ ಅದು ಹರಕೆ? ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ ಸೇವೆ ಮಾಡಿಸ್ತೀನಿ ಅಂತ. ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ ಸೇವೆ ಮಾಡಿಸ್ತೀನಿ ಅಂತ ಅಂದರೆ ನಿಮ್ಮ ದೇಹದ ತೂಕದಷ್ಟು, ನೀವು ಎಷ್ಟು ಕೆ ಜಿ ಇದ್ದೀರೋ ನಿಮ್ಮ ದೇಹದ ತೂಕದಷ್ಟು, ಸಪೋಸ್ ನೀವು 70 kg ಇದ್ದರೆ, ಸಪೋಸ್ ನೀವು 80 kg ಇದ್ದರೆ, ಸಪೋಸ್ ನೀವು 50 kg ಇದ್ದರೆ, ಸಪೋಸ್ ನೀವು 90 kg ಇದ್ದರೆ, 90 kgಯಷ್ಟು ನಿಮ್ಮ ದೇಹದ ತೂಕದಷ್ಟು ಕೆಂಪು ಕಲ್ಸಕ್ರೆಯನ್ನು ತುಲಾಭಾರ ಮಾಡಿಸಿ ಅದನ್ನು ಮಂತ್ರಾಲಯದ ರಾಯರ ದೇವಸ್ಥಾನದಲ್ಲಿ ನೀವು ಸಮರ್ಪಣೆ ಮಾಡಬೇಕು. ಅದನ್ನು ಅವರು ಭಕ್ತರಿಗೆ ಪ್ರಸಾದ ರೂಪವಾಗಿ ಹಂಚುತ್ತಾರೆ. ಇದು ಈ ಒಂದು ಹರಕೆ ಇದೆಯಲ್ಲ, ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ ಸೇವೆ ಮಾಡಿಸ್ತೀನಿ ಅಂತ, ಇದು ಮಂತ್ರಾಲಯದಲ್ಲಿ ಪವರ್ಫುಲ್ ಹರಕೆ. ಇದು ನಿಮ್ಮದು ಏನೇ ಸಂಕಲ್ಪಗಳು ಇರ್ಬೋದು, ನಿಮ್ಮದು ಏನೇ ಅಂದುಕೊಂಡಂಥ ಕೆಲಸಗಳು ಇರ್ಬೋದು, ನಿಮ್ಮದು ಏನೇ ಆಸೆ ಆಕಾಂಕ್ಷೆಗಳು ಇರ್ಬೋದು, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಹರಕೆ ಇದೆಯಲ್ಲ, ಈ ಹರಕೆಗೆ ಅಷ್ಟು ಪವರ್ಫುಲ್ಲು ಶಕ್ತಿ ತಾಕತ್ತಿದೆ. ಈ ಹರಕೆ ಕಟ್ಕೊಂಡು ನೋಡಿ. ಖಂಡಿತವಾಗ್ಲೂ ಪವಾಡನೇ ನಡೆದು ಬಿಡುತ್ತೆ. ಅರ್ಥ ಆಯ್ತಾ? ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಪವಾಡನೇ ನಡೆದು ಬಿಡುತ್ತೆ. ನಮಸ್ಕಾರ.